ಕಳಸದಲ್ಲಿ ಬರಗೋಡು ಬಜ್ಜಿ ಸೆಂಟರ್ ಸಕ್ಕತ್ತಾಗಿದೆ. ನನ್ನ ಶಾರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೊಲಂಬಸ್, ಜೈಂಟ್ ವೀಲ್ ಅಂಡ್ ದೆನ್ ಟ್ರೈನ್, ಡ್ರ್ಯಾಗನ್ ಟ್ರೈನ್. ನಂಗೆ ರೋಟೀಸ್ ಇರಲಿಲ್ಲ, ಸೊ ದೋಸೆ ತಗೊಂಡ. ಇಬ್ಬರದು ಜಾತ್ರೆಗೆ ಕಿವಿದು ಹಾಕ್ಲಾ ಬೇಡ ಬತ್ತಲ್ಲ, ಅದು ಒಂಥರ ಟೇಸ್ಟಿ ಆಗಿದೆ. ಇಲ್ಲಿ ಕೆಳಗಡೆಯಿಂದ ಹಿಂಗೆ ತಗೊಂಡೋಗ್ತೀನಿ, ಆಮೇಲೆ ಹೇಳಬೇಕು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ? ಕಳಸ ಜಾತ್ರೆ. ಎಸ್, ಕಳಸ ಜಾತ್ರೆಗೆ ಹೊರಟಿದ್ದೀವಿ. ಬಾ ಮಾತಾಡು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತು ಕಳಸ ಫೇರಿಗೆ ಹೊರಟಿದ್ದೀವಿ. ಪ್ರದೀಪ್ ಒಳಗಿದ್ದಾರೆ, ರೆಡಿ ಆಗ್ತೀವಿ. ಲೇಟ್ ಆಗಿಬಿಡ್ತು, ಸೊ ದೇವಸ್ಥಾನಕ್ಕೆ ನಾಳೆ ಹೋಗೋದೇನೋ ಅಂದ್ಕೊಂಡಿದ್ದೀವಿ. ನಾಳೆನ ಸೋಮವಾರನ. ಸೊ ಇವತ್ತು ಡೈರೆಕ್ಟಾಗಿ ಬರೀ ಸಣ್ಣ ಸಣ್ಣ ಶಾಪ್ಸಿಗೆ ಹೋಗೋದು ಆ್ಯಂಡ್ ದೆನ್ ಅಲ್ಲಿಗೆ ಗೇಮ್ಸ್ ಎಕ್ಸಿಬಿಷನ್ ಅಲ್ವಾ, ಅಲ್ಲಿಗೆ ಹೋಗೋದು. ಹೋಗೋಣವಾ? ನಮ್ಮ ಜಾತ್ರೆ ಟೈಮಲ್ಲಿ ಕಳಸ ನೋಡೋಕ್ಕೆ ಚಂದ. ರಶ್ಶೋ ರಶ್. ಹಾಂ, ಫುಲ್ ಜಾತ್ರೆ ವೈಬ್ಸ್. ರಥೋತ್ಸವ ಆಗಿದೆ. ಆಲೂಗಡ್ಡೆ ಪಲ್ಯ ಬೋಂಡ. ಅಮ್ಮಂಗೆ ಭಾರಿ ಇಷ್ಟ ಇದು ಬರಗೋಡು ಬಜ್ಜಿ ಸೆಂಟರ್ ಬೋಂಡ. ನಿಂಗೆ ಯಾವ್ದು ಇಷ್ಟ? ಬಾಳೆಕಾಯಿ. ನನಗಂತೂ ಇಷ್ಟ ಬೇಡ. ಎಲ್ಲ ಅಪ್ಪನಿಗೆ ಪಾರ್ಸಲ್. ಇದೇನಿದು ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಅಷ್ಟೆಲ್ಲ ಒಂದು ತಿನ್ನಲ್ಲ. ಆ್ಯಂಡ್ ಇದೇನಪ್ಪ ವ್ಲಾಗ್ನ ಸ್ಟಾರ್ಟಿಂಗಲ್ಲೇ ತಿನ್ನೋ ತೋರಿಸ್ತಾ ಕೂತ್ಲು ಅಂತ ಅನ್ಕೊಂಡ್ರೇನೋ. ಅಫ್ಕೋರ್ಸ್ ಫೇರ್ ಅಂದ್ರೇ ಅದಲ್ವಾ, ಒಂದು ತಿನ್ನೋದು ಇನ್ನೊಂದು ತಿರ್ಗೋದು. ಆ್ಯಕ್ಚುಲಿ ಮಧ್ಯಾಹ್ನ ಊಟ ಆದವ್ರು ಏನೂ ತಿಂದಿರಲಿಲ್ಲ. ಸೊ ಕಳ್ಸಕ್ಕೆ ಬರ್ತಾ 7 ಗಂಟೆನೇ ಆಗಿಬಿಟ್ಟಿತ್ತು. ಮೋರೋವರ್ ದೇವಸ್ಥಾನದಿಂದ ಗೇಮ್ಸ್ ಎಕ್ಸಿಬಿಷನ್ ತನಕ ನಡ್ಕೊಂಡೇ ಹೋಗಬೇಕು, ಸುಮಾರು ದೂರ ಆಗುತ್ತೆ. ಸೊ ದಾರಿ ಮಧ್ಯದಲ್ಲಿ ಏನೇನು ಸಿಗುತ್ತೋ ಸಣ್ಣದಾಗಿ ತಿನ್ಕೊಂಡು ಹೋಗೋಣ ಅಂತ ಡೈರೆಕ್ಟಾಗಿ ಬೋಂಡ ತಂಗಡಿ ಬಂದ್ವಿ. ಕಳಸದಲ್ಲಿ ಬರಗೋಡು ಬಜ್ಜಿ ಸೆಂಟರ್ ಸಕ್ಕತ್ತಾಗಿರುತ್ತಲ್ಲ, ತುಂಬ ಚೆನ್ನಾಗಿದೆ. ಸಾಫ್ಟಾಗಿದೆ ಒಳಗಡೆ, ಹೊರಗಡೆ. ಆ್ಯಕ್ಚುಲಿ ಹಳ್ಳಿ ಸೈಡ್ ಜಾತ್ರೆದು ವೈಬ್ಸೇ ಬೇರೆ. ಸೊ ದಾರಿ ಉದ್ದಕ್ಕೂ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ, ಅವ್ರನ್ನೆಲ್ಲ ಮಾತಾಡ್ಸ್ತಾ ಮುಂದೆ ಸಾಕ್ತಾ ಇರಬೇಕು. ಬಟ್ ಸಿಟಿ ಸೈಡ್ ಜಾತ್ರೆಗಳಲ್ಲಿ ಇದಕ್ಕೆ ಅವಕಾಶನೇ ಇರೋದಿಲ್ಲ. ಮೇ ಬಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಏನೋ ಒಬ್ರಿಗೊಬ್ರಿಗೆ ಗುರ್ತೇ ಇರೋದಿಲ್ಲ. ಸೊ ಸೀದಾ ದೇವ್ರ ದರ್ಶನ ಮಾಡ್ತೀವಿ, ಶಾಪಿಂಗ್ ಮಾಡ್ತೀವಿ ಆ್ಯಂಡ್ ಡೈರೆಕ್ಟಾಗಿ ಮನೆ ಕಡೆ ಹೊರಡ್ತೀವಿ. ಯಾವ್ದು ಹೇಳಿ? ನನ್ನ ಶಾರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಅಲ್ಲಿ ಯಾವ್ದು ಹೇಳಿ? ನಾನು ಹೋಗಿದ್ದೆ ಅನ್ನಪೂರ್ಣೇಶ್ವರಿ ಅಂತ. ಪ್ರದೀಪ್ಸ್ ಫೇವ್ರೇಟ್ ಪೊಟ್ಯಾಟೊ ಟ್ವಿಸ್ಟರ್. ಒಂದು ಲೈನ್ ಏನು ಹೇಳೋದು ಅದಕ್ಕೆ, ಶಾಪ್ಸು ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಸೊ ಸೆಕೆಂಡ್ ಲೈನಿಗೆ ಹೋಗಲ್ಲ, ಡೈರೆಕ್ಟ್ ಗೇಮ್ಸ್ ಎಕ್ಸಿಬಿಷನಿಗೆ ಹೋಗ್ತೀವಿ. ಅಲ್ಲಿ ಗೇಮ್ಸ್ ಇದೆಯಂತ, ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಪೊಟ್ಯಾಟೊ ಟ್ವಿಸ್ಟರ್ ತಿಂತಾ ಇದ್ವಿ. ಹೀಗೆ ಗೇಮ್ಸ್ ಎಕ್ಸಿಬಿಷನ್ಗೆ ಹೋಗೋ ದಾರಿಲಿ ಇದೊಂದು ವಿಶೇಷತೆ ಕಾಣಿಸ್ತು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಮ್ಮ ಕಳಸ ಜಾತ್ರೆಯಲ್ಲಿ ಈ ರೀತಿಯ ವಿಶೇಷ ಚೇತನದಿಂದ ಕಾರ್ಯಕ್ರಮ ಆಗಿತ್ತು. ಆ್ಯಂಡ್ ಅವರ ಪ್ರಯತ್ನಕ್ಕೆ ನಮ್ಮದೊಂದು ಪುಟ್ಟ ಸಹಾಯ ಇರಲಿ ಅಂತ ಬುಷು ಕೈಯಲ್ಲಿ ದುಡ್ಡು ಹಾಕ್ಸೋಷ್ಟೊತ್ತಿಗೆ ಅವರು ಕ್ಲ್ಯಾಪ್ ಮಾಡಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಈ ರೀತಿ ನಡೀತಿರೋದು ಗೇಮ್ಸ್ ಎಕ್ಸಿಬಿಷನ್ಗೆ. ಯಾವಾಗಲೂ ಒಮ್ಮಿನಲ್ಲೇ ಬರ್ತಿದ್ವಿ, ಬಟ್ ತೇರು ಎಳೆಯೋ ಟೈಮಲ್ಲಿ ಸಿಕ್ಕಾಕೊಳ್ತಿದ್ವಿ ಅಲ್ವಾ. ಇರಿ ರಥೋತ್ಸವ ಟೈಮಲ್ಲಿ ಲೇಟ್ ಆಗುತ್ತೆ. ಇಲ್ಲಿಂದ ಹೋಗ್ತಾನೆ ನಾವು ಗೇಮ್ಸ್ ಅದು ಇದು ಅಂತ ಆಡೋಷ್ಟೊತ್ತಿಗೆ ಆಲ್ಮೋಸ್ಟ್ 10 ಗಂಟೆ ದಾಟ್ಬಿಡ್ತಿತ್ತು. ಸೊ ಸಿಗಾಕೊಂಡ್ತಿದ್ವಿ. ಅಲ್ಲಿ ನಿಂತು ತೇರು ಎಳಿದು ಮುಂದೆ ಹೋಗೋ ತನಕ ನಾವು ಅಲ್ಲೇ ನಿಲ್ಬೇಕಾಗಿತ್ತು. ಸೊ ಆ ಪ್ರಾಬ್ಲಮ್ ಬೇಡ ಅಂತ ಓಮಿನಿನ ದೇವಸ್ಥಾನದ ಹತ್ರನೇ ನಿಲ್ಲಿಸಿ ನಡ್ಕೊಂಡು ಬರ್ತಾ ಇದ್ವಿ. ಕೊಲಂಬಸ್, ಜೈಂಟ್ ವೀಲ್ ಆ್ಯಂಡ್ ದೆನ್ ಟ್ರೈನ್, ಡ್ರ್ಯಾಗನ್ ಟ್ರೈನ್, ಬ್ರೇಕ್ ಡ್ಯಾನ್ಸ್. ಎಂತ ಟೊರ ಟೊರ ಅಂದರೆ ಹಾಂ ಹಾಂ ಎಲ್ಲೂ ಒಂದೇನೋ ಒಂದು ಅಂಗಡಿ. ಮತ್ತು ಜೈಂಟ್ ವೀಲ್ ಮೂವ್ ಆಗ್ತಾ ಇದೆ. ಜನ ಇಲ್ಲ ಮಾತ್ರ, ತುಂಬ ಕಮ್ಮಿ ಜನ. ಓ ಮೈ ಗುಡ್ನೆಸ್, ಎಷ್ಟು ಜನ ಇರ್ತಿದ್ರು.
ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇಲ್ಲಿ ಬರ್ತಾ ಜನನೇ ಇರಲಿಲ್ಲ, ಬಟ್ ಆಫ್ಟರ್ 8:30 ಸ್ವಲ್ಪ ಜನ ಸೇರಿದ್ರು. ಆ್ಯಂಡ್ ಇಲ್ಲಿ ಗೇಮ್ಸ್ ಅಂತ ಬಂದರೆ ಡ್ರ್ಯಾಗನ್ ಟ್ರೈನ್ ಬಿಟ್ಟರೆ ಬೇರೆ ಯಾವುದು ಇಷ್ಟ ಆಗೋದಿಲ್ಲ ನನಗೆ, ಬಿಕಾಸ್ ಅದೊಂದೇ ಸ್ಮೂತಾಗಿ ಮೂವ್ ಆಗೋದು, ಇದೆಲ್ಲ ತುಂಬ ಫೋರ್ಸ್ ಇರುತ್ತೆ. ಸೊ ನಾನು ಹೋಗೋದಿಲ್ಲ. ಬಟ್ ಲಾಸ್ಟ್ ಇಯರ್ ಪ್ರದೀಪ್ ಫೋರ್ಸ್ ಮಾಡಿ ಬ್ರೇಕ್ ಡ್ಯಾನ್ಸಿಗೆ ಕರ್ಕೊಂಡು ಬಂದರು. ಸೊ ಲಾಸ್ಟ್ ಟೈಮ್ ಚೆನ್ನಾಗಿತ್ತು, ಬಟ್ ಈ ಸರಿ ಅಂತೂ ತುಂಬಾ ಹಾರಿಬಲ್ ಅನಿಸ್ತು ನನಗೆ. ಎಸ್, ಈ ಟೈಪ್ಸ್ ಗೇಮ್ಸಲ್ಲಿ ನಾನು ತುಂಬ ಬೋರಿಂಗ್ ಪರ್ಸನ್ ಅಂತಲೇ ಹೇಳ್ಬೋದು. ಬಿಕಾಸ್ ಅದರಲ್ಲಿ ಕೂತ್ರೆ ಸಾಕು ನನಗೆ ತಲೆ ಸುತ್ತು ಬಂದಂಗೆ ಆಗ್ಬಿಡುತ್ತೆ. ಇದು ನೋಡೋಕ್ಕೆ ಸ್ಮೂತಾಗಿ ಅನಿಸ್ತಿದೆ ನಿಮಗೆ, ಬಟ್ ತುಂಬ ಫೋರ್ಸ್ ಇತ್ತು, ತೆಗೆದು ಬಿಸಾಡ್ದಂಗೆ ಅನಿಸ್ತಾ ಇತ್ತು. ಸೊ ಕತ್ತೆಲ್ಲ ಉಳುಕ್ಬಿಟ್ಟಿತ್ತು ನಂದು. ತಲೆ ಸುತ್ತು ಬಂತು ಇನ್ನಂತೂ ಲಾಸ್ಟ್ ಟೈಮ್ ಬ್ರೇಕ್ ಡ್ಯಾನ್ಸಿಂಗ್ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಕತ್ತಲ್ಲೇ ಅದೇ ಇಷ್ಟು ಫೋರ್ಸ್ ಇರಲಿಲ್ಲ, ಸಿಕ್ಕಾಪಟ್ಟೆ ಫೋರ್ಸ್ ಇತ್ತು. ನೆಕ್ಸ್ಟ್ ಟೈಮ್ ನಾನಂತೂ ಬರಲ್ಲ. ಆ್ಯಕ್ಚುಲಿ ಎಂಜಾಯ್ ಮಾಡೋರಿಗೆ ಈ ಬ್ರೇಕ್ ಡ್ಯಾನ್ಸ್ ಗೇಮ್ ಅಂತೂ ಸಕ್ಕತ್ತಾಗಿರುತ್ತೆ. ಒಳ್ಳೆ ಬೀಟ್ ಸಾಂಗ್ ಹಾಕಿರ್ತಾರೆ ಆ್ಯಂಡ್ ಅದು ಸೂಪರ್ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತಲ್ಲ. ಸೊ ನೋಡೋದಕ್ಕೇನೋ ಮಜಾ ಆಗುತ್ತೆ, ಬಟ್ ಕೂತವರಿಗೆ ಗೊತ್ತು ಅದ್ರ ಕಷ್ಟ. ಆ್ಯಂಡ್ ನೆಕ್ಸ್ಟ್ ಅಪ್ಪ ಮಕ್ಕಳು ಒಟ್ಟಾಗಿ ಇಲ್ಲಿ ಜೈಂಟ್ ವೀಲ್ ಆಡ್ತೀವಿ ಅಂತ ಬಂದರು, ನನ್ನೂ ಕರೆದ್ರು, ಬಟ್ ನಾನು ಹೋಗಲಿಲ್ಲ. ಬಟ್ ಅವ್ರು ಬ್ಯಾಡ್ ಲಕ್ ಏನೋ ಟೆಕ್ನಿಕಲ್ ಇಶ್ಯೂಸಿಂದ ಅದು ಸ್ಟಾಪ್ ಆಯಿತು. ಸೊ ಟಿಕೆಟ್ ಮಾಡಿಸ್ಕೊಂಡವರೆಲ್ಲ ವಾಪಸ್ ಬಂದರು. ಆ್ಯಂಡ್ ಅಲ್ಲಿ ಜೈಂಟ್ ವೀಲ್ ವರ್ಕ್ ಆಗಲಿಲ್ಲ ಅಂತ ಅಪ್ಪ ಮಕ್ಕಳು ಗಾಡಿ ಸೀದಾ ಇಲ್ಲಿ ಕೊಲಂಬಸ್ ಕಡೆ ಬಂತು. ಆ್ಯಂಡ್ ಅಗೇನ್ ಪ್ರದೀಪ್ ಇಲ್ಲಿ ಕರೆದ್ರು, ಬಟ್ ನಾನು ಹೋಗಲಿಲ್ಲ. ಆ್ಯಕ್ಚುಲಿ ಇದಕ್ಕೆ ಒಂದ್ಸರಿ ಕೂತಿದ್ದೆ ಲಾಸ್ಟ್ ಟೈಮು. ಆ್ಯಂಡ್ ಎಷ್ಟು ಕೆಟ್ಟದಾಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಜೀವಮಾನದಲ್ಲಿ ಕೂರಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬೇಡ ಬೇಡ ಅಂತ ಬಡ್ಕೊಂಡು ನಿಂದಾರು ಒಂಚೂರು ಕಾನ್ಫಿಡೆಂಟ್ ಆಗಿ ಕೂತಿದ್ದೆ, ಅವ್ನು ಹೆಂಗ್ ಮಾಡ್ದ ಗೊತ್ತೇನೆ. ಅಗೇನ್ ಈ ಸರಿ ಕೊಲಂಬಸ್ ಗೇಮ್ ಕೂಡ ಹಾರಿಬಲ್ ಆಗಿತ್ತು, ತುಂಬಾ ಮೇಲೆ ಹೋಗ್ತಾ ಇತ್ತು. ನಾನು ಈ ಮಕ್ಳಿಗೆ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡ್ರೆ ಗೇಮ್ ಮಧ್ಯದಲ್ಲಿ ಪ್ರದೀಪ್ ಎಕ್ಸ್ಪ್ರೆಷನ್ ನೋಡಿ ನಾನು ಸಕ್ಕತ್ ಗಾಬರಿ ಆಗ್ಬಿಡ್ತು. ಆ್ಯಂಡ್ ಫೈನಲಿ ಅಲ್ಲಿದ್ದಿದ್ದು 3-4 ಗೇಮಲ್ಲಿ 1-2 ಗೇಮ್ ಆಡಿಕೊಂಡು ಡೈರೆಕ್ಟಾಗಿ ಸ್ಟೋರ್ಸ್ ಕಡೆ ಬಂದ್ವಿ. ಕೂದಲೆಲ್ಲ ಕೆದ್ರುಕೊಂಡೇ ಹೋಗ್ಬಿಟ್ಟಿದೆ. ಬ್ರೇಕ್ ಡ್ಯಾನ್ಸ್ ಏನಕ್ಕೋ ಗೊತ್ತಿಲ್ಲ, ಲೇಸರ್ ಲೈಟ್ ತಗೊಂಡ ಹಾಕಿದೆ ಎಲ್ಲ ಇದೆಯಲ್ಲ ಅದರಲ್ಲಿ. ಹೋಗೋಣ. ಆರ್ ಯು ಹ್ಯಾಪಿ ನಾವು? ಸೂಪರ್ ಹ್ಯಾಪಿ. ಇಲ್ಲೋಡು ದೋಸೆ ಚೆನ್ನಾಗಿದೆಯಾ? ರುಮಾಲ್ ರೋಟಿ ಸಿಕ್ಕಾಪಟ್ಟೆ ಹಸ್ಟೋಗ್ಬಿಟ್ಟಿದೆ. ತಿರುಗಿ ನಂಗೆ ರೋಟಿ ಸೇರಲಿಲ್ಲ, ಸೊ ದೋಸೆ ತಗೊಂಡ. ಹೆಂಗೆ ಪಲ್ಯ ಎಷ್ಟು ಚೂರು, ಚಟ್ನಿ ಪುಡಿ ಹಾಕಿದ್ದಾರೆ. ಎಸ್, ಶಾಪಿಂಗ್, ಗೇಮ್ಸ್, ತಿಂಡಿ ಎಲ್ಲ ಥರ ಆಯಿತು. ಆ್ಯಂಡ್ ಮಗನಿಗೆ ಸ್ಕೂಲ್ ಇದ್ದಿದ್ದರಿಂದ ನೆಕ್ಸ್ಟ್ ಡೇ ಸೊ ಲೇಟ್ ಮಾಡಿದ್ರಾಗಲ್ಲ ಅಂತ ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ರಥೋತ್ಸವ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಟೈಮಲ್ಲೇ ಜನ ಸ್ವಲ್ಪ ಜಾಸ್ತಿನೇ ಆಗ್ತಾ ಬಂದರು. ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಜನ ಇದ್ದಾರೆ. ಆ್ಯಂಡ್ ತೇರಿಳಿಯೋದಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ಅಟ್ಲೀಸ್ಟ್ ಸ್ವಲ್ಪನಾರು ಮೂವ್ ಆಗೋದು ನೋಡೋಣ ಅಂತ ನಾವು ಅಲ್ಲೇ ನಿಂತ್ವಿ. ಇನ್ನು ಸೀದಾ ಮನೆ ಕಡೆ ಪಯಣ ಮುಗಿಯಿತು. 11:00 ಇಲ್ಲೇ ನಿಲ್ಸಿ ಅಂಗಡಿ ಹತ್ರ. ಖಾಲಿ ಆಗ್ಬಿಟ್ಟಿದೆ ಎಲ್ಲ. ಇಂಟ್ರೊಡ್ಯೂಸ್ ಮಾಡ್ಕೊಡು. ಈಗ ಎಲ್ಲಿ ಸೇರಿದೆಯೇ? ಹೌದು, ನನ್ನ ಮಗಂದು ಕ್ಲಾಸ್ಮೇಟು, ಮಗಳದು ಕ್ಲಾಸ್ಮೇಟ್. ಓಕೆ, ಹೊರಡೋಣ. ಬಾಯ್ ಬಾಯ್. ಚಾನುನೇ ಝೂಮ್ ಮಾಡೋದು. ವಾವ್, ಬ್ಯೂಟಿಫುಲ್. ಏನೇ ಇದು ಇಷ್ಟೊಂದು ಲೈಟಿಂಗ್ಸು ಹೊಸದಾಗೆಲ್ಲ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಸೈಡ್ ಬರ್ತಿರ್ಲಿಲ್ವಾ ನಾವು? ಏನು ಇಲ್ಲ. ಆ್ಯಕ್ಚುಲಿ ರಥೋತ್ಸವ ಇದ್ದಿದ್ದು ಶುಕ್ರವಾರ, ಸೊ ಅವತ್ತಿನ ದಿವಸ ಬಂದಿದ್ವಿ, ಬಟ್ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಆ್ಯಂಡ್ ಭಾನುವಾರ ಮಂತ್ರಾಕ್ಷತೆ ಇದ್ದಿದ್ದರಿಂದ ಅವತ್ತೇ ಬರೋಣ ಅಂತ ಅತ್ತೆ ಕೂಡ ಹೇಳ್ತಾ ಇದ್ರು. ಆ್ಯಂಡ್ ಈ ಮಂತ್ರಾಕ್ಷತೆ ದಿನ ಬರ್ತಿರೋದು ನಾನು ಇದೇ ಫಸ್ಟ್ ಟೈಮ್. ಕಳಸೇಶ್ವರ ಸ್ವಾಮಿ ದೇವಸ್ಥಾನದ್ದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು. ಸೊ ಎಂಟ್ರೆನ್ಸ್ ಆಗೋಕ್ಕೂ ಇಲ್ಲಿ ಆನೆ ಗಣಪತಿ, ಒಂದು ಹೆಣ್ಣು ಒಂದು ಗಂಡು. ಆನೆ ಗಣಪತಿ ದೇವ್ರದ್ದಾದ್ಮೇಲೆ ಈಗ ಸೀದಾ ದೇವಸ್ಥಾನಕ್ಕೆ ಎಂಟ್ರಿ. ಶ್ರಾವಣ ಬಂತು ಫಿಲಮಲ್ಲಿ ಇದೇ ಜಾಗ ಎಲ್ಲ ಶೂಟ್ ಆಗಿದೆ. ರಾಜ್ಕುಮಾರ್ ಈ ಜಾಗ ಎಲ್ಲ ರಾಜ್ಕುಮಾರ್ ಏನೋ ಕತೆನ ಏನೋ ಬರೀತಾರೆ, ಅದು ಇಲ್ಲೇ ಕೂತ್ಕೊಂಡು, ಅಥವಾ ಹಾಡು ಬರೆಯೋದ ಏನೋ ಒಂದು ಸೀನ್ ಉಂಟು ಕಣೆ, ನಂಗೆ ನೆನಪಿಲ್ಲ. ಇದೇ ಜಾಗದಲ್ಲಿ, ಬಟ್ ಆ ಸ್ಟ್ಯಾಚು ಇತ್ತ ಗೊತ್ತಿಲ್ಲ.
ದೇವಸ್ಥಾನದ ಎಂಟ್ರಿ ಆಯಿತು. ಇಲ್ಲಿ ಸರ್ವಾಂಗ ಸುಂದರಿ ಅಮ್ಮನವರು. ಈ ಕಡೆ ಫಸ್ಟ್ ದೇವರಿಗೆ ಈ ದೇವರಿಗೆ ಕೈ ಮುಕ್ಕೊಂಡು ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗೋದು. ದೇವಸ್ಥಾನದ ಆವರಣ ಒಂದ್ಸರಿ ತೋರಿಸ್ಬಿಡ್ತೀನಿ. ಲೋಕಲ್ ಲೈಟ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಹೊಸದಾಗಿ ನೋಡೋರಿಗೆ ಅಥವಾ ಒಂದ್ಸರಿ ಬಂದು ಹೋದವರಿಗೆ ಸ್ವಲ್ಪ ನೆನಪು ಮಾಡ್ಕೊಳ್ಳೋದು ಅಲ್ವಾ ಸರ್? ಹೌದಲ್ಲ? ವಾವ್, ಎಷ್ಟು ಚಂದ ಕಾಣಿಸಿದೆ ಹೇಳ್ತಿದ್ರು ತೆಂಗಿನ ಮರ ಒಂದೊಂದು. ಈಗ ಇಲ್ಲಿ ಮಂತ್ರಾಕ್ಷತೆ ನಡೀತಾ ಇದೆ. ಜಾತ್ರೆ ಮುಗೀತು ಅನ್ನೋ ರೀತಿ ಮಂತ್ರಾಕ್ಷತೆ ಅಲ್ವಾ? ಯಾವುದೇ ಒಂದು ಕಾರ್ಯಕ್ರಮಕ್ಕಾರ ಒಂದು ಮಂತ್ರಾಕ್ಷತೆ ಇಂಪಾರ್ಟೆಂಟ್ ಅಲ್ಲ. ಸೊ ಜಾತ್ರೆ ಇದು. ಹಾಂ, ಇದೇ ಫಸ್ಟ್ ಟೈಮು ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಮಂತ್ರಾಕ್ಷತೆ ಆಗ್ತದೆ, ಗೈಡ್ ಮಾಡ್ತಾ ಇದ್ದೀವಿ. ಬ್ರಾಹ್ಮಣರಿಂದ ಒಂದು ಆಶೀರ್ವಾದ ತರತಕ್ಕಂಥ ಒಂದು ಪ್ರಕ್ರಿಯೆ ಮಂತ್ರಾಕ್ಷತೆ. ಈ ಮಂತ್ರಾಕ್ಷತೆಯಿಂದ ಈ ಬ್ರಾಹ್ಮಣರೆಲ್ಲ ಮನಃಪೂರ್ವಕವಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಆಶೀರ್ವಾದ ಮಾಡ್ತಾರೆ. ಈ ಒಂದು ಧರ್ಮದ ಕಾರ್ಯದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರ್ಯಾರು ಭಾಗವಹಿಸ್ತಾರೋ ಅವರೆಲ್ಲರೂ ಕೂಡ ಕಲ್ಯಾಣ ಕಲಶೇಶ್ವರ ಸ್ವಾಮಿಯು ಕಲ್ಯಾಣ ಅಂದರೆ ಮಂಗಳವನ್ನು ಉಂಟು ಮಾಡಿಬಿಟ್ಟು ಮುಗೀತು. ಭಟ್ರು ಮೇಲೊಂದು ಬೀಳ್ದಿದ್ರೆ ಆಯ್ತು ಅಷ್ಟೇ. ಆಯಿತು, ದರ್ಶನ ಆಯಿತು, ಮಂತ್ರಾಕ್ಷತೆ ಆಯಿತು. ವಾಟ್ ನೆಕ್ಸ್ಟ್ ಅಂದರೆ ಪ್ರಸಾದ. ಯಾರಿದು ಪ್ರಸಾದ ಏನು ಕೊಡ್ತಾರೆ ನೋಡೋಣ ಅಂದ್ಕೊಂಡಿದ್ದು. ಬಡ್ಸೋರ್ನು ತೋರಿಸ್ಲಾ ಅವರಮ್ಮ? ಬೀಳಕ್ಕೆ ಕೇಳಲ್ಲ. ಹಾಂ, ಇರಲಿ ಓಕೆ. ರವೆ ವಾಂಗಿಬಾತು, ಕಾಫಿ ಚೆನ್ನಾಗಿದೆ ಅಲ್ಲ? ಇದು ವಾಂಗಿಬಾತಲ್ಲ, ಅದು ಒಂಥರ ಟೇಸ್ಟಿಯಾಗಿದೆ. ಈ ಮಕ್ಕಳು ನೋಡಿ ಎಷ್ಟು ಸೈಲೆಂಟ್. ಕೂಡ ನಾವಾಗಿದ್ದಿದ್ದು. ಓಕೆ, ಆಗ್ಲೇ ಹೇಳ್ದಂಗೆ ಹೇಳು, ವಿಡಿಯೋ ಮಾಡಿದ್ದು ಆಗ್ಲೇ ಬೇಡ, ಏನಾದ್ರು ಮಾಡ್ಕೊ. ಓಕೆ ಬಾಯ್. ಹಾಂ, ಹೋಗೋಣ, ಬಾಯ್. ಏನಿಟ್ಟಿದ್ದು ನೀವೀಗ? ಹುಲ್ಲು. ಇದೆಂತ ಸಾಕ್ಷಿ ಕಲ್ಲು, ಪ್ರಸಾದ ಇಡಂಗಿಲ್ಲ. ಸಾಕ್ಷಿ ಕಲ್ಲು ಅಂತ ನಾವು ಬಂದಿದ್ದೀವಿ ಅಂತ ಒಂದು ಗುರುತು ಮಾಡಿ ಹೋಗೋದಕ್ಕೆ ಇಲ್ಲೇನಾದ್ರು ಗರ್ಕೆ ಏನಾದ್ರು ಇಡೋದು. ಈ ಕಲ್ ಮೇಲೆ ಹೂವು ಗರ್ಕೆ ಇಲ್ಲಿ ಇಟ್ಟಿದ್ದಾರೆ. ಅವರು ಮಾಡ್ತಾ ಇದ್ದಾರೆ ಆ ಥರ. ಏನಂದೆ ಹೇಳು. ಏನೋ ಡಿಸೈನ್ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಕೆತ್ತನೆ ಕಾಂಪ್ಲಿಕೇಟೆಡ್. ಅಪ್ಪನ ಕಾಲ್ ಬಂತು. ಓ, ಇಲ್ಲೇನೋ ಅಕ್ಷರಗಳಿದಾವೆ ಕಣೆ, ಉಲ್ಟಂ ಪಲ್ಟ. ಯಾವುದೋ ಒಂದು ಕಲ್ಲಲ್ಲಿ ಏನೋ ಒಂದು ಪದ ಓದಕ್ಕಾಯ್ತು, ಒಡೆಯರು ಅಂತಿತ್ತು. ಹೌದಾ? ಕನ್ನಡದೇನ ಇದು? ಹಳಗನ್ನಡ. ಹಳೆಗನ್ನಡ ಇದೇನೇ? ಇದೆಯಾ ಭಾಷೆ ಇದು? ಹಳೆಗನ್ನಡ ತಮಿಳ್ ಥರ ಕಾಣ್ತದೆ, ಉಲ್ಟಾ ನೋಡ್ತಿರೋದು. ಅದು ಫುಲ್ ಇದೇ ಆಗೋಗಿದೆ, ಹಳಸೆ ಹೋಗ್ಬಿಟ್ಟಿದೆ. ಇಷ್ಟೇ ಇರುತ್ತೆ. ಆಯ್ತಲ್ಲ, ಈ ವರ್ಷದ ಜಾತ್ರೆ ಮುಗೀತು. ಸ್ಯಾನಿಗೆ ಇವತ್ತು ಸ್ಟಡಿ ಹಾಲಿಡೇಸ್ ಅಂತ ರಜೆ ಸಿಕ್ಕಿದ್ದಕ್ಕೆ ಅವಳಿಗೂ ಜಾತ್ರೆ ಅಟೆಂಡ್ ಮಾಡೋಕ್ಕಾಯ್ತು. ರೈಟ್, ಇಬ್ಬರದು ಜಾತ್ರೆಗೆ ಕಿವಿದು ಅಮ್ಮ. ಓಕೆ ಆಯಿತು, ತಿಂಡಿ ತಿಂತಾ ಇದ್ದೀವಿ. ತಿನ್ಕೊಂಡು ಸೀದಾ ಮನೆ ಕಡೆ ಬೇಡ. ಸೊ ಈಗ ಸದ್ಯಕ್ಕೆ ಬ್ಲಾಗ್ ಕೂಡ ಮುಗಿಸೋ ಟೈಮ್. ಇಷ್ಟ ಲೈಕ್, ಶೇರ್, ಕಮೆಂಟ್, ಚಾನಲ್ಗೆ ಸಬ್ಸ್ಕ್ರೈಬ್. ಸೀಸು ಬಾಯ್.